ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದ್ದು ಅಬುಧಾಬಿಯಲ್ಲಿ ದುಬೈನಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ರು. ದುಬೈನಿಂದ ಬೆಂಗಳೂರಿಗೆ ಬಂದಿಳಿದ ಆಟಗಾರ್ತಿ ಪಿವಿ ಸಿಂಧು ದುಬೈನಲ್ಲಿ ಕಳೆದ 3 ದಿನಗಳ ಹಿಂದೆ ಸಂಕಷ್ಟಕ್ಕೆ ಸಿಲುಕಿದ್ರು ಪಿವಿ ಸಿಂಧು. ಒಟ್ಟಾರೆಯಾಗಿ ದುಬೈನಿಂದ ಬೆಂಗಳೂರಿಗೆ ಪಿವಿ ಸಿಂಧು ಬಂದಿಳಿದಿದ್ದು ಒಲಿಂಪಿಯನ್ ಪಿವಿ ಸಿಂಧು ಅವರು ದುಬೈ ವಿಮಾನ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ರು. ಈ ಹಿಂದೆ ಅಲ್ಲಿನ ಉದ್ವಿಗ್ನ ಪರಿಸ್ಥಿತಿಯ ಬಗ್ಗೆ ಹಾಗೂ ಎದುರಾದ ಸಂಕಷ್ಟಗಳ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಬೆಂಗಳೂರಿನಿಂದ ನಾವು ಹೊರಟಿದ್ದ ವಿಮಾನವು ದುಬೈ ವಿಮಾನ ನಿಲ್ದಾಣದಲ್ಲಿ ಇಳಿಯುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿತ್ತು. ಎಲ್ಲಾ ವಿಮಾನಗಳು ರದ್ದಾಗಿ ನಾವು ಅತಂತ್ರಗೊಂಡಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಕೋಟ್ ಇರ್ವಾನ್ಸಿಯಾ ಪ್ರಥಮ ಅವರಿಂದ ಕೇವಲ 100 ಮೀಟರ್ ದೂರದಲ್ಲಿಯೇ ಸ್ಫೋಟ ಸಂಭವಿಸಿತು. ನಾವು ಭೀತಿಗೊಳಗಾಗಿದ್ದೆವು ಅಂತ ಸಿಂಧು ಅವರು ವಿಮಾನ ನಿಲ್ದಾಣದ ಪರಿಸ್ಥಿತಿಯನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಒಟ್ಟಾರೆಯಾಗಿ ಬೆಂಗಳೂರಿಗೆ ಪಿವಿ ಸಿಂಧು ಸೇಫ್ ಆಗಿ ರೀಚ್ ಆಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಆಟಗಾರ್ತಿ ಪಿವಿ ಸಿಂಧು ಬಂದಿಳಿದಿದ್ದಾರೆ. ಮೇಡಮ್ Bro, where have you come from? Where are Abu Dhabi? Abu Dhabi. ಒಟ್ಟಾರೆಯಾಗಿ ಕಳೆದ 3 ದಿನಗಳ ಹಿಂದೆ ಅವರು ದುಬೈನಲ್ಲಿ ಸಿಲುಕಿಕೊಂಡಿದ್ರು. ಪಿವಿ ಸಿಂಧು ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದು ಸೇಫ್ ಆಗಿ ಬೆಂಗಳೂರಿಗೆ ಆಟಗಾರ್ತಿ ಪಿವಿ ಸಿಂಧು ಬಂದಿಳಿದಿದ್ದಾರೆ. ದುಬೈನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರು. ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಕೂಡ ವಿಡಿಯೋ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಕಳೆದ 3 ದಿನಗಳಿಂದ ಕೂಡ 3 ದಿನಗಳ ಹಿಂದೆ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಪಿವಿ ಸಿಂಧು ಕೆಂಪೇಗೌಡ ಏರ್ಪೋರ್ಟ್ಗೆ ಸೇಫ್ ಆಗಿ ರೀಚ್ ಆಗಿದ್ದು ದುಬೈನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಂತಹ ಪಿವಿ ಸಿಂಧು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. Abu Dhabi? Abu Dhabi.